ನಲ್ಲಪಲ್ಲಿ ಗ್ರಾಮದಿಂದ ಮುಳಬಾಗಿಲು ರಸ್ತೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆತಿದೆ. ಇಂದು ಶಾಸಕ ಜಿ.ಕೆ. ವೆಂಕಟಶಿವಾರೆಡ್ಡಿಯವರು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಲ್ಲಪಲ್ಲಿ ಗ್ರಾಮದಿಂದ ಮುಳಬಾಗಿಲು ರಸ್ತೆಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ನಲ್ಲಪಲ್ಲಿ ಗ್ರಾಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಶಾಸಕರು ಸಿಸಿ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿದರು. ಇತ್ತೀಚೆಗೆ ನಡೆದ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣಕ್ಕೆ ಸಂಬಂಧಿಸಿದ ಪ್ರತಿಭಟನೆಯ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶಾಸಕರು, ಪಟ್ಟಣದಲ್ಲಿ ಪಾರ್ಕ್ ಹಾಗೂ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಲು ಮತ್ತು ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ನನಗೂ ಆಸೆಯಿದೆ. ಆದರೆ ಅದಕ್ಕೆ ಸೂಕ್ತ ಸಮಯಾವಕಾಶ ಬೇಕು. ಈ ನಿರ್ಧಾರವನ್ನು ಶಾಸಕರು ಒಬ್ಬರೇ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಸರ್ಕಾರವೇ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ. ಅಲ್ಲಿಯವರೆಗೆ ಕಾಯಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಲ್ಲಪಲ್ಲಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಶಾಸಕರು ಶಾಲೆಯ ಕುಂದುಕೊರತೆಗಳನ್ನು ಆಲಿಸಿದರು. ಶಾಲೆಯ ಶಿಥಿಲಗೊಂಡಿರುವ ಕಟ್ಟಡದ ದುರಸ್ತಿ, ಕಾಂಪೌಂಡ್ ನಿರ್ಮಾಣ ಹಾಗೂ ಶಾಲೆಯವರೆಗೂ ಸಿಸಿ ರಸ್ತೆ ಕಾಮಗಾರಿಯನ್ನು ಮಾಡಿಕೊಡುವುದಾಗಿ ಶಾಸಕರು ಈ ವೇಳೆ ಭರವಸೆ ನೀಡಿದರು. ಮತ್ತೆ ಒಂದು ಬ್ರಿಡ್ಜು ಎಮ್ಐನವರು ಬಂದಿದ್ದಾರೆ. ಕಾಲುವೆ ಇವಾಗ ಕಾಲುವೆಗೆ ಟೌನ್ನಲ್ಲಿ 5 ಕೋಟಿ ಹಾಕಿಸ್ತಾ ಇದ್ದಾನೆ. 3 ರೋಡ್ 3 ಕಾಲುವೆ. ಆ ಕಾಲುವೆಯಲ್ಲಿ ಇದು ಕೂಡ ಈ ಕಾಲುವೆ ಮಾಡಿಸ್ತೇನೆ. ಮಾಡಿಸಿ ಬ್ರಿಡ್ಜು ಇದರಲ್ಲೇ ಮಾಡಿಸ್ತೇನೆ. ಬ್ರಿಡ್ಜು ಅಲ್ಲೇನಪ್ಪ ಇಲ್ಲಿ ನಮ್ಮ ಇಂಜಿನಿಯರು ಏರ್ಪಾಟಾಗುತ್ತೆ. ಅದು ಸ್ವಲ್ಪ ನೀವು ಪ್ರಾವಿಷನ್ ಮಾಡಿ ಬೇಕಿದ್ದು ಆಗ್ತಾ ಕೆಲಸ ಕಂಟಿನ್ಯೂ ಮಾಡಿ ಅಲ್ಲಿ ಮಾತ್ರ ಪೆಂಡಿಂಗ್ ಇಟ್ಕೊಂಡು ಅದು ನೋಡಿ ಯಾವ ರೀತಿ ನಮ್ಮ ರೆಡ್ಡಪ್ಪನ ಬರ್ತಾರೆ, ನೋಡ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಅಲ್ಲಿಂದ ಮಾಡ್ತಾರೆ, ಇಲ್ಲಿಂದ APMC ಅಲ್ಲಿಂದ ತಗೊಳ್ತಾರೆ. ಇವರು ಕಾಲುವೆ ನೋಡ್ತಾರೆ, ಇದರಲ್ಲಿ ಅವರ ಟೋಪೋಗ್ರಫಿ ನೋಡಿ ಹಾಂ ಹೇಳಿಪ್ಪ. ನಮ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಮಾಡಿದ್ದೇವೆ. ಇವೆಲ್ಲ ಆದಮೇಲೆ ಯಾವ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಬೇಕು ಅಂತ ನನಗೆ ಗೊತ್ತಿದೆ. ಎಲ್ಲ ಅಭಿವೃದ್ಧಿ ಆದಮೇಲೆ ಅಲ್ಲಿ ಪಾರ್ಕ್ ಆದಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಪ್ರಾವಿಷನ್ ಮಾಡ್ತಾ ಇದ್ದೇವೆ, ಮಾಡ್ತೇವೆ. ಎಲ್ಲ ಅದು ನಮಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ, ನನ್ನ ತೀರ್ಮಾನ ಇಲ್ಲ, ವೆಂಕಟೇಶ್ವರರೆಡ್ಡಿ ತೀರ್ಮಾನ ಅಲ್ಲ. ಅದು ಸರ್ಕಾರದ ತೀರ್ಮಾನ ಏನು ಬಂದಿದೆ ಅದು ಪಾಲನೆ ಮಾಡ್ತಾ ಇದೀವಿ. ಮುನ್ಸಿಪಾಲಿಟಿಯಲ್ಲಿ ಇದ್ದಾರೆ ಇಂಜಿನಿಯರ್ಸ್, ಎಷ್ಟು ಜನ ಇದ್ದಾರೆ ಇಂಜಿನಿಯರ್ಸ್? ಒಬ್ಬರಾದ್ರೂ ಇದ್ದಾರೆ ಅಂದ್ರೆ ಆಯ್ತು ಬಿಡಿ. ಅದು ಯಾಕೆ ತಲೆ ಕೆಡಿಸ್ಕೊಳ್ತೀರಿ ನೀವು? ಒಟ್ಟಾರೆ ನಗರ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಒಂದು ಚಿಂತನೆ. ಬೇರೆ ಚಿಂತನೆ ನಮ್ಗೆ ಬೇಡ. ಸ್ವಿಮ್ಮಿಂಗ್ ಪೂಲ್ ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತ ನಮಗೆಲ್ಲ ಗೊತ್ತಿದೆ. ಟೌನು ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆದಮೇಲೆ ಅದನ್ನು ಮತ್ತೆ ಸ್ಟೇಡಿಯಂ ಹತ್ರ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಇವಾಗ 4.25 ಕೋಟಿ ನಡೀತಾ ಇದೆ. ಇವಾಗ 4.25 ಕೋಟಿ ನಡೆಯುತ್ತೆ. ಅದಾದಮೇಲೆ ಅಲ್ಲಿ ಬ್ಯಾಡ್ಮಿಂಟನ್ ಕೋರ್ಟು ಇನ್ನೊಂದು ಎಲ್ಲ ಅಲ್ಲಿ ಲಾನು ಎಲ್ಲ ಆದಮೇಲೆ ಆ ಕೆರೆ ಬಂಡನ್ನು ಕೂಡ ಕಟ್ಟೆ ಇದೆಯಲ್ಲ, ಅದನ್ನು ಯಾವುದೋ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಿದ್ದು, ಅದಾಗಲಿಲ್ಲ. ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ದೇನೆ. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಆಗಬೇಕು ಅಂತ ನಿರ್ಣಯ ಮಾಡಿ ಅದು ವಾಕಿಂಗ್ ಝೋನ್ ಮಾಡಿ ಅದು ಜನರಿಗೆ ಅನುಕೂಲ ಎಲ್ಲಾಗುತ್ತೋ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋದ್ರಲ್ಲಿ ನಾನು ಪ್ರಥಮ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾವಾಗ ಮಾಡಬೇಕು ಅಂತ ಅದೊಂದು ಸಂದರ್ಭ ಬರುತ್ತೆ, ನಿರ್ಣಯ ಮಾಡ್ತೀನಿ.